ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿನಿ ನೋಡ್ರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ನಾನಂತೂ ಇವತ್ತು ನಿಮ್ಮ ಕೂಡ ಏನು ಶೇರ್ ಮಾಡ್ಕೊಳ್ಕತ್ತೀನಪ್ಪ ಅಂತಂದ್ರೆ ಸೂಪರ್ ಆಗಿರೋಂಥ ಮೆಂತ್ಯ ಸೊಪ್ಪಿನ ಪರೋಟ. ಮೆಂತ್ಯ ಪರೋಟ ತುಂಬಾ ಚೆನ್ನಾಗತ್ತವ್ರಿ. ಹೇಗೆ ಮಾಡೋದು ಮತ್ತು ಏನೆಲ್ಲ ಬೇಕು ಅಂತ ಹೋಗಿ ನೋಡ್ಕೊಂಡು ಬರ್ರಿ. ನೋಡ್ರಿ, ಇಲ್ಲಿ ಮೆಂತ್ಯ ಪರೋಟ ಮಾಡೋದಕ್ಕೆ ಒಂದು ಕಟ್ಟಿನಷ್ಟು ಮೆಂತ್ಯನ ಬಿಡಿಸಿ ಇಟ್ಕೊಂಡೀನಿ. ಸೋಸಿ ಇಟ್ಕೊಂಡಿನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊತೀನಿ ರೀ. ಇಲ್ಲಿ ಹಸಿ ಮೆಣಸಿನ್ಕಾಯಿ ತೊಗೊಂಡೀನಿ. ಒಂದು 6 ಹಸಿ ಮೆಣಸಿನ್ಕಾಯಿ ಒಂದ್ರಾಗ 3 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ. ಹಸಿ ಅಲ್ಲ ರೀ, ಹಸಿ ಶುಂಠಿ, ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿನಿ, ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕ ಎರಡು ಆಲೂಗಡ್ಡಿನ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿನಿ ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡೀನಿ ರೀ. ಇಲ್ಲಿ ಗೋಧಿ ಹಿಟ್ಟು ಜಲ್ಡಿ ಹಿಡಿದು ತೊಗೊಂಡೀನಿ ರೀ, ಅಂದ್ರೆ ತೊಗೊಂಡು ರೆಡಿ ಮಾಡಿ ಇಟ್ಟಿನಿ ನೋಡ್ರಿ. ಇಲ್ಲಿ ಇವಾಗ ಫಸ್ಟಿಗೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಹಸಿ ಅಲ್ಲ, ಹಸಿ ಮೆಣಸಿನ್ಕಾಯಿ, ಈ ಜೀರಿಗೆ ಇದು ಇಷ್ಟನ್ನು ಒಟ್ಟಿಗೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಹರ್ಕೊಂಡು ತೊಗೋತೀನಿ ನೋಡ್ರಿ. ಇದು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ರೀ. ನೈಸಾಗಿ ಮಾಡ್ಕೋತೀನಿ. ಇಲ್ಲಿರೋಂಥದ್ದು ಅಷ್ಟೂ ಮಸಾಲೆನ ಎಲ್ಲನೂ ನೀಟಾಗಿ ಹರ್ಕೊಂಡು ತೊಗೋತೀನಿ ರೀ. ನೋಡ್ರಿ, ನಾನು ಇಲ್ಲಿ ಮಿಕ್ಸಿ ಜಾರಿಗೆ ತೊಗೊಂಡಿನಿ. ಅದಕ್ಕೆ ಹಸಿ ಅಲ್ಲ ಮತ್ತು ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೋತೀನಿ ನೋಡ್ರಿ. ನಾನು ಇದನ್ನು ಈ ರೀತಿ ಹರ್ಕೊಂಡು ತೊಗೊಂಡು ಬಂದೆ ನೋಡ್ರಿ. ಇದ್ರೊಳಗಡೆ ಇಲ್ಲಿರೋಂಥ ಆಲೂಗಡ್ಡಿನೂ ಕೂಡ ಇದರಲ್ಲಿ ಹಾಕ್ಕೊಂಡು ಹರಿತೀನಿ ನೋಡ್ರಿ. ನಾನು ಇದರಲ್ಲಿ ಹಾಕ್ಕೊಂಡು ನೈಸಾಗಿ ಹರ್ಕೊಂಬರ್ತೀನಿ ರೀ ನೋಡ್ರಿ. ಇದನ್ನು ಆಲೂಗಡ್ಡೆ ಕೂಡ ಇದರಲ್ಲಿ ಹಾಕ್ಕೊಂಡು ಈ ರೀತಿ ನೈಸಾಗಿ ಹರ್ಕೊಂಬಂದೆ ನೋಡ್ರಿ. ಹಿಟ್ಟು ನೈಸ್ ಆಗ್ಬೇಕು ನೋಡ್ರಿ. ಇದು ಇವಾಗ ಡೈರೆಕ್ಟ್ರಾಗಿ ನಾನು ಹಿಟ್ಟಿನಲ್ಲಿ ಹಾಕ್ಕೋತೀನಿ ರೀ. ಈ ಹಿಟ್ಟಿನೊಳಗೆ ಹಾಕ್ಕೊಂಡು ನಾದ್ತೀನಿ ನೋಡ್ರಿ. ನೋಡ್ರಿ, ನಾನು ಅಷ್ಟು ಬಿಟ್ಟು ಹಾಕ್ಕೊಂಡೆ. ಇವಾಗ ಇಲ್ಲಿ ಮೆಂತ್ಯ ಪಲ್ಯನೂ ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡೀನಿ ರೀ. ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಕತ್ತೀನಿ ನಾನು. ತೊಳ್ಕೊಂಡು ಅದಕ್ಕೆ ಹಾಕ್ಕೋತೀನಿ ರೀ. ಇವಾಗ ಇದನ್ನು ಕೂಡ ನೋಡ್ರಿ. ಇವಾಗ ಮೆಂತ್ಯ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಸೇರ್ಸಂಬ್ರಿ. ಒಂದು ಸ್ವಲ್ಪ ಅರಿಶಿಣ, ಉಪ್ಪು ಅರಿಶಿಣ ಹಾಕ್ಕೊಂಡೆ ರೀ. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಕೂಡ ಹಾಕೊಳ್ಕತ್ತೀನಿ. ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡೀನಿ ರೀ. ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ರೀ. ಬೇಡಂದ್ರೆ ಬಿಡ್ಬೋದು ನೋಡಿರಿ. ಬರೀ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಬೋದು. ಇವಾಗ ಇದೆಲ್ಲ ನೀಟಾಗಿ ನಾನು ಕೈಯಿಂದನೇ ಕಲಸಿ ತೊಗೋತೀನಿ ನೋಡಿರಿ. ನೋಡ್ರಿ, ಇಲ್ಲಿ ನಾನು ನೀರು ಹಾಕ್ಲಾರ್ದೇ ಆಲೂಗಡ್ಡೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ರಿ, ಅದಷ್ಟು ಮಸಾಲಿನ ಕೈಯಿಂದ ನೀಟಾಗಿ ಕಲಸಿ ತೊಗೊಂಡೀನಿ ರೀ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಯಾಕಂದ್ರೆ ಆಲೂಗಡ್ಡೆ ಹಾಕ್ಕೊಂಡಿವಲ್ರಿ, ನೀರು ಜಾಸ್ತಿ ಹತ್ತಂಗಿಲ್ಲ. ನೋಡ್ಕೊಂಡು ಚೆಂದಾಗಿ ಹದ ಮಾಡಿ ನಾದ್ಕೋಬೇಕ್ರಿ. ಇದು ಚಪಾತಿ ಹಿಟ್ಟು ನಾವು ಯಾವ ರೀತಿ ನಾದ್ಕೋತೀವಿ ನೋಡ್ರಿ, ಆ ರೀತಿ ನಾದ್ಕೋಬೇಕು. ನೀರು ಮಾತ್ರ ನೋಡಿ ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕ್ರಿ. ನಾನು ಇದನ್ನು ನಾದಿ ತೊಗೋತೀನಿ ನೋಡ್ರಿ. ಚಪಾತಿ ಅದಕ್ಕೆ ನಾದ್ಕೊಂಡಿಟ್ಟಿನಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಟ್ಟು ಬಿಡ್ಬೇಕ್ರಿ. ಒಂದು 20 ನಿಮಿಷ ನೆನೆಯೋ ತನಕ. ಎಷ್ಟು ಚೆಂದ ನೆನೀತದ ಅಷ್ಟು ಚೆಂದ ಮೆಂತ್ಯ ಪರೋಟ ಬರ್ತಾವ್ರಿ. ಇದು ಒಂದು 20 ನಿಮಿಷ ನಾನು ಇದಕ್ಕೆ ಎತ್ತಿಟ್ಟು ಬಿಡ್ತೀನಿ, ಮುಚ್ಚಿಟ್ಟು ಬಿಡ್ತೀನಿ ರೀ. ಇದನ್ನು ನೆಂದ ಮ್ಯಾಗ ಪರೋಟ ಮಾಡಮ್ರಿ. ನೋಡ್ರಿ, ಇಲ್ಲಿ ಒಂದು 20 ನಿಮಿಷ ನೆನೆ ಹಾಕಿದೆ ನೋಡ್ರಿ. ನಾನು ಎಷ್ಟು ಸ್ಮೂತಾಗಿ ಬಂದದ ನೋಡ್ರಿ. ಇವಾಗ ಪರೋಟ ಮಾಡಮ್ರಿ. ಅದನ್ನು ಫಸ್ಟಿಗೆ ಗಾಲಿ ಮಾಡಿ ಇಟ್ಕೋತೀನಿ ರೀ. ನೋಡ್ರಿ, ನಾನು ಇಷ್ಟೂ ಚಿಕ್ಕ ಗಾಲಿಯಾಗಿ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಇವಾಗ ಇದು ನಾವು ಮಾಡೋದು ಹೇಗೆ ಅಂದರೆ ಸೇಮ್ ಚಪಾತಿ ಯಾವ ಥರ ಮಾಡ್ತೀವಿ ಅದೇ ನೋಡ್ರಿ. ಆದ್ರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳೋದು ಅಷ್ಟೇ ರೀ. ಇವಾಗ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ನಾನಿಲ್ಲಿ 2 ಗಾಲಿ ತೊಗೊಂಡೀನಿ. ನಾನು ಹಿಟ್ಟು ಕೂಡ ಹಚ್ಕೊಂಡೀನಿ ರೀ. ನಿಮ್ಗೆ ಹಿಟ್ಟು
ಇಷ್ಟ ಇದ್ರೆ ಹಚ್ಕೋರಿ, ಇಲ್ಲಾಂದ್ರೆ ಬಿಡ್ರಿ. ನಾನು ಈ ಥರ ಹಿಟ್ಟು ಹಚ್ಕೊಂಡು ಈ ರೀತಿ ಎರಡೆರಡು ಗಾಲಿ ಹಿಡ್ದು ಮಾಡಕತ್ತೀನಿ ನೋಡಿರಿ. ಗ್ಯಾಸ್ ಹಚ್ಚಿ ಗ್ಯಾಸಿನ ಮ್ಯಾಗ ತವಾ ಇಟ್ಟೀನಿ ರೀ. ಇದು ಇವಾಗ ತೀಡ್ಕೊತೀನಿ ನೋಡಿರಿ. ನಾನು ಈ ರೀತಿ ತೀಡಿ ತೊಗೊಂಡೆ ನೋಡಿರಿ. ಇಷ್ಟು ತೀಡಿದ್ರೆ ಸಾಕು ನೋಡಿರಿ. ತುಂಬಾ ಚೆನ್ನಾಗಿ ಸ್ಮೂತ್ ಆಗ್ತಾವ್ರಿ. ಇದನ್ನು ಇವಾಗ ತವಾಕ್ಕೆ ಹಾಕೋತೀನಿ ನೋಡಿರಿ. ನಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ತವಾಕ್ಕೆ ಹಾಕ್ಕೊಂಡಿನಿ ರೀ. ಅದು ನೀಟಾಗಿ ಎರಡು ಮೈ ಬೇಯಿಸ್ಕೊಳ್ಳೋದ್ರಿ. ಮಾಮೂಲಿ ಚಪಾತಿ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಿದ್ರಿ. ಒಂದು ಸ್ವಲ್ಪ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಮಾಡ್ಕೋಬೋದು, ಇಲ್ಲ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜನ್ನು ಮಾಡ್ಕೋಬೋದು ನೋಡಿರಿ. ಇಲ್ಲಿ ನಾನು ತಿರುವಿ ಹಾಕ್ಕೊಂಡಿದ್ದೀನಿ. ಎರಡು ಮೈ ಚೆಂದಾಗಿ ಬೇಯಿಸ್ಕೊಂಡು ತೊಗೊಳೋದು ನೋಡಿರಿ. ಇಲ್ಲಿ ನಾನು ಮತ್ತೊಂದು ರೆಡಿ ಮಾಡಿ ಇಟ್ಕೊಂಡು ನೋಡಿರಿ. ಇದು ಕೂಡ ಹಾಕ್ತೀನಿ, ಅದು ತೆಗೆದು ನೋಡ್ರಿ. ಇಲ್ಲಿ ಮತ್ತೊಂದು ಮಾಡಿ ಹಾಕ್ಕೊಂಡೆ ನೋಡಿರಿ. ಇಲ್ಲಿ ಇದಂತೂ ಬೇಯಿಸಿ ತೊಗೊಂಡು ನಾನು ಇವಾಗ ನೋಡಿರಿ ಈ ರೀತಿ ಬೇಯಿಸ್ಕೊಂಡ್ರೆ ಆಯ್ತು ನೋಡಿರಿ. ಇವಾಗ ಇದಿಷ್ಟು ಮೆಂತ್ಯ ಪರೋಟ ನಾನು ರೆಡಿ ಮಾಡಿಕೊಂಡು ತೊಗೋತೀನಿ ರೀ. ನೋಡಿರಿ ಮನೆಯಲ್ಲಿ ಅಂತೂ ಒಂದು ಸಲ ಟ್ರೈ ಮಾಡಿರಿ, ಎಲ್ಲರೂ ಇಷ್ಟಪಡ್ತಾರೆ. ಇದಕ್ಕೆ ಯಾವುದೇ ಚಟ್ನಿನೂ ಬೇಡ್ರಿ, ಯಾವುದು ಬೇಡ್ರಿ, ಹಾಗೇನೂ ಕೂಡ ತಿನ್ಬೋದು. ಹೀಗೆ ತಿನ್ನೋಕೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ಸೂಪರಾಗಿರ್ತದೆ ನೋಡಿರಿ. ಮೊಸರು ಒಟ್ಟಿಗೆ ತಿನ್ಬೋದು ನೋಡಿರಿ. ತುಂಬಾ ಚೆನ್ನಾಗಿರುತ್ತೆ ಮೊಸರು ಒಟ್ಟಿಗೆ ತಿನ್ನೋದಕ್ಕೆ. ಮತ್ತು ಇದಕ್ಕೆಲ್ಲನೂ ಮಸಾಲೆ ಹಾಕಿರ್ತೇವಲ್ರಿ, ಇದು ಹಾಗೆ ಕೂಡ ತಿನ್ಬೋದು. ಇಷ್ಟ ಇಲ್ಲಾಂದ್ರೆ ಮೊಸರು ಒಟ್ಟಿಗೆ ಹಚ್ಕೊಂಡು ತಿನ್ಬೋದು ನೋಡಿರಿ. ಇದನ್ನು ಸೂಪರ್ ಇರ್ತದೆ. ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ಮೆಂತ್ಯ ಪರೋಟ. ಸೂಪರಾಗಿ ಬಂದವ ನೋಡಿರಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ. ನೀವು ಕೂಡ ಖಂಡಿತ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಅಷ್ಟೇ ಸ್ಮೂತ್ ಕೂಡ ಆಗುತ್ತೆ ನೋಡಿರಿ. ಎಷ್ಟು ಸ್ಮೂತ್ ಆಗಿರ್ತಾವೆ ನೋಡಿರಿ. ಸೂಪರಾಗಿ ಬರ್ತಾವ್ರಿ. ನಾವು ಮಾಡಿರುವಂಥ ಮೆಂತ್ಯ ಸೊಪ್ಪಿನ ಪರೋಟ ನಿಮಗಿಷ್ಟ ಆಗಿತ್ತಪ್ಪ ಅಂತಾರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು.